ಖಾಸಗೀಕರಣ ಮಾಡ್ತಕ್ಕಂತ ನೀತಿಯನ್ನ ವಿರೋಧ ಮಾಡಲಿಕ್ಕೆ ನಾವು ನೀವೆಲ್ಲ ಸೇರ್ಕೊಂಡಿದ್ದೀವಿ. ಈ ವಿದ್ಯುತ್ ಗುತ್ತಿಗೆದಾರರ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಸರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮ ಎಲ್ಲ ರೈತ ಮುಖಂಡರಿಗೂ ವಿದ್ಯುತ್ ಗುತ್ತಿಗೆದಾರರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ನನಗ ಸರ್ ಇಲ್ಲಿ ಬರ್ರಿ. ಸರಿ, ನಾನು ಬಹಳ ಜನ ಮಾತನಾಡ್ತಾ ಇದ್ರು. ಮಾತನಾಡುವಾಗ ಸರಿ, ಬಹಳ ಜನ ಮಾತನಾಡುವಾಗ MLA ಹಂಗ, MP ಹಿಂಗ, ಮಿನಿಸ್ಟರ್ ಹಿಂಗ ಏನೇನೋಪ್ಪ ಬಹಳ ಚಂದ ಮಾತಾಡಿದ್ರು. ರಮೇಶ್ ಸರ್, ತಮ್ಮ ಗಮನಕ್ಕಿರಲಿ, ಕರ್ನಾಟಕದೊಳಗ 224 ಕ್ಷೇತ್ರದೊಳಗ ಅಥಣಿಯಿಂದ, ಕಾಗವಾಡದಿಂದ, ಬಿಜಾಪುರದಿಂದ, ಗುಲ್ಬರ್ಗದಿಂದ ಪ್ರತಿನಿತ್ಯ ಬೆಂಗಳೂರು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ 3 ಲಕ್ಷ ಪಗಾರ ಕೊಟ್ಟು ಹೆಂಡತಿ ಮಕ್ಕಳಿಗೆ ಊಟ ಕೊಟ್ಟು ದವಾಖಾನೆ ಬಿಲ್ ಕೊಟ್ಟು ಒಂದು ಚಾಕ್ರಿ ಆಳಿಟ್ಟಿವಿ. ಅವನ MLA. ಆ MLA ಆರಿಸ್ಕೊಟ್ಟಿರ್ತಕ್ಕಂಥ ಕೆಲಸ ಏನದ, ಏನ್ ಮಾಡುತ್ತಾ ಇದ್ದಾರೆ ಇವರೆಲ್ಲ? ರಮೇಶ್ ಸರ್, ನೀವು ಏನೋ ಹೇಳಿದ್ರಲ್ಲ, ಇನ್ನು ಮ್ಯಾಗ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೋರಾಟ ಮಾಡೋದಲ್ಲ. ಇವತ್ತ DK ಶಿವಕುಮಾರ್ ಅವರಿಗೆ ಇದೆಲ್ಲರ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ. ಕರ್ನಾಟಕದೊಳಗೆ ರೈತ ಸಂಘ ಜೀವಂತ ಇರುವ ಮಟ್ಟ ಯಾರಪ್ಪನ ಕಡೆಯಿಂದ ವಿದ್ಯುತ್ ಖಾಸಗೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ. ನೆನಪಿರಲಿ ತಮಗೆಲ್ಲ, 1980 ಮಹದಾಯಿ ಹೋರಾಟ ಆಯ್ತು. ನಾನು ಒಂದು ಭಾಗದೊಳಗೆ 13.5 TMC ನೀರಾವರಿಗಾಗಿ, 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೆಯಿತು. ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಮಾಡಿ ರೈತರ ಮ್ಯಾಗ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದೇ ಬೆಂಗಳೂರಿನ ವೇದಿಕೆ ಮ್ಯಾಗ ನಿಂತು ಹೇಳ್ತಾರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕ್ಬೇಡ್ರಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರನ ಬಿದ್ದು ಈ ಟವಲಕ್ಕಂತ ತಾಕತ್ತದ. ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಒಂದು 15 ದಿನ ಆಯ್ತು ಅನಿಸ್ತದ ಮುಖ್ಯಮಂತ್ರಿಗಳಾಗಿ. ನಮಗೇನು ವಿರೋಧ ಇಲ್ಲ, ನಾವೇನು ಕಾಂಗ್ರೆಸ್ ಅಲ್ಲ, JDS ಅಲ್ಲ, BJP ಅಲ್ಲ. ನಾನು ವಿನಂತಿ ಮಾಡಿಕೊಳ್ಳುತ್ತೀನಿ, ಖಾಸಗೀಕರಣಕ್ಕ ನಮ್ಮದ ಸಂಪೂರ್ಣ ಬೆಂಬಲ ಐತಿ. ಎಲ್ಲರೂ ಕೂಡ ಸಹಿ ಮಾಡಿಕೊಡೋಣ. ಅದೇ ರೀತಿ ನೀವೊಂದು ಮಾಡಿಲ್ಲ. 224 MLAಗಳು ಇವತ್ತ ರಾಜೀನಾಮೆ ಕೊಡ್ರಿ, ಮುಖ್ಯಮಂತ್ರಿ ಸ್ಥಾನ ಖಾಸಗೀಕರಣ ಮಾಡಿಕೊಡು. ರಮೇಶ್ ಸರ್ ಖಾಲಿ ಇದ್ರಿ 2 ವರ್ಷ ಮುಖ್ಯಮಂತ್ರಿ ಮಾಡಕ್. ಗುತ್ತಿಗೆದಾರ ಸಾಕಿನ 2 ವರ್ಷ ಮುಖ್ಯಮಂತ್ರಿ ಮಾಡಕ್ಕಿರಿ. ಖಾಸಗೀಕರಣ, ವಿಧಾನಸೌಧ ಖಾಸಗೀಕರಣ ಇವತ್ತಿನಿಂದ ಪ್ರಾರಂಭ. ಅಲ್ರು ಮರಯ, ನಿಮ್ಮನ್ನ ಆರಿಸಿ ಕೊಟ್ಟು MLA ಮಾಡಿ ಪಗಾರ ಕೊಟ್ಟು ಗಾಡಿ ಕೊಟ್ಟು ಎಣ್ಣೆ ಹಾಕಿ ನಿಮಗ ದವಾಖಾನೆ ತಪ್ಪರ ಬಿಲ್ ಕೊಟ್ಟು ವಿಮಾನ ಟಿಕೆಟ್, ಟ್ರೈನ್ ಟಿಕೆಟ್, ಮೊಬೈಲ್ ಬಿಲ್ ಹಾಕೊಳ್ಳು ಅಂಗಿ ಕೊಟ್ಟ ಮಾಲಕ್ ಕೆಟ್ಟ ಆರಾಮ ಮತ್ ನಿಮಗೇನಾಗ್ಯದ? ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇವತ್ತು ರಾಜೀನಾಮೆ ಕೊಡ್ರಿ. ಖಾಸಗೀಕರಣ ಯಾಕೆ ಮಾಡಕತ್ತೀರಿ? ನಿಮಗೆ ನಿಗಂಗಿಲ್ಲ ಅಂತ ಮಾಡಕತ್ತೀರಿಲ್ಲ. ಸರ್ಕಾರ ನಡೆಸುವ ತಾಕತ್ತು ಬಹಳ ಮಂದಿಗೆ ಐತಿ. ಇಲ್ಲೇ ಇವರೆಲ್ಲ ಎದಕ್ಕೆ ಸಮರ್ಥರದಾರ ಅಂತಂದ್ರ, ನೀವು ಖಾಸಗೀಕರಣ ಮಾಡುವಾರ ಮಾಡ್ರಿ, ಏನು ಮಾಡ್ರಿ ಅಂತಂದ್ರ ಗಡಿ ಭಾಗಗಳ ಕನ್ನಡ ಶಾಲೆಗಳ ಹಾಳಾಗಿ ಹೊಂಟಾವ. 90,000 ಶಿಕ್ಷಕರ ಹುದ್ದೆ ಖಾಲಿ ಇದಾವ. ಅದನ್ನ ನೇಮಕ ಮಾಡಿ ಹೋಮರ, ಬೇರೆ ಕೆಲಸ ಇಲ್ಲ. ಏನ್ ಲೈಸೆನ್ಸ್ ಕೊಡಕತ್ತಾರ ಗೊತ್ತದನ್ರಿ? ನಿಮಗೆ ಗುತ್ತಿಗೆ ತರಗಿಲ್ಲ, ಸರ್ವೇರ್ ಅಂತ ತೆಗಿಯೋದು. ಕರ್ನಾಟಕದೊಳಗೆ ಬೀದಿ ಬೀದಿಗೆ ಓಣಿ ಒಂದು ಬಾರ ಕೊಡಕತ್ತಾರ. ಚುನಾವಣಾ ಈಗ ನಂಗ ಸ್ವಲ್ಪ ಸಮಾಧಾನ ವಿಷಯ ಮಾತಾಡ್ತೇನೆ. ಪೊಲೀಸರು ಜರ ಚಂದ ವಿಡಿಯೋ ಮಾಡ್ಕೊರಿ. DK ಶಿವಕುಮಾರ್ ಹೋಗ್ಬೇಕಲ್ಲ. ಚುನಾವಣಾ ಗಾಂಜಾ ಮಾಡಿದ್ರ ಅರೆಸ್ಟ್ ಮಾಡ್ತಾರ, ಗಾಂಜಾ ಬೆಳೆದವ್ರು ಅರೆಸ್ಟ್ ಮಾಡ್ತಾರ, ಹೌದಿಲ್ರಿ? ಶರೇ ಬಾರ್ನೊಳಗೆ ಕುಡಿದು ಹೊರಗೆ ಹೋದಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಮಾಡ್ತಾರೆ, ಹಾಕ್ತಾರ್ರಿ ಕೇಸ. ಮತ್ ಶರೇ ಮಾರೋರು ಯಾರಿಲ್ಲಿ? ಚುನಾವಣಾ ಶರೇ ಯಾರು ಮಾಡ್ತಾರ?
ಸರ್ಕಾರ. ಮತ್ತೆ ಅರೆಸ್ಟ್ ಯಾರು ಮಾಡ್ಬೇಕ? 224 ಮಂದಿ MLA ಮೇಲೆ ಕೇಸ್ ಮಾಡಿಬಿಡಿ, ಅರೆಸ್ಟ್ ಮಾಡಿಬಿಡ್ಲಿ. ಅಲ್ರೋ ಮರ ಸರ್ಕಾರ ನಡ್ಸಕ ನಿಮಗಾಗ್ಲಿಲ್ಲ ಅಂದ್ರ ನಡ್ಸೋರು ಏನದಿರಿ? ವಿದ್ಯುತ್ ಖಾಸಗೀಕರಣ ಮಾಡಿ ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡ್ಲಿಕ್ಕತ್ತೀರಿ. ಸರ್ಕಾರಿ ಸಂಬಳ ಸರಿ ಕೊಡುವರಿ. ಮಹದಾಯಿ ಹೋರಾಟದ ಯೋಜನೆ ರೂಪಿಸ್ಲಕತ್ತಿರಲ್ಲ, ಜಾರಿ ಆಗಿಲ್ಲ. ಆಲಮಟ್ಟಿ 519.6 ಎತ್ತರ ಐತಿ, 524.756 ಎತ್ತರ ಆಗಬೇಕು. 6 ಜಿಲ್ಲೆಗೆ ನೀರಾವರಿ ಆಗ್ತದ. ಅದನ್ನು ಮಾಡ್ರಿ. ಈ ಬಾರಗಳ ಬಂದ್ ಮಾಡ್ರಿ. ಏನ್ ಮಾಡ್ರಿಪ್ಪ ಅಂತಂದ್ರ ಉತ್ತರ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಕಬ್ಬು ಬೆಳೆಗಾರರಿಂದ ಒಂದು ವರ್ಷಕ್ಕ ಫ್ಯಾಕ್ಟರಿಗಳಿಂದ ಟ್ಯಾಕ್ಸ್ ಎಷ್ಟು ಬರ್ತೈತೆ ಅಂದ್ರ 20,000 ಕೋಟಿ ಬರ್ತದ. ಅದರ ಬರೀ ನೀ 3,000 ಕೋಟಿ ರೂಪಾಯಿ ರೈತರಿಗೆ ಕೊಟ್ಟಿ ಅಂದ್ರ ಒಂದು ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದ. ಇದನ್ನು ಕೊಡು. 2,86,000 ಹುದ್ದೆಗಳ ರಾಜ್ಯದೊಳಗೆ ಖಾಲಿ ಅದಾವ. ಆ ಪೋಸ್ಟ್ ಖರೀದಿ ಕೆಲಸ ಮಾಡ್ರಿ. ಇದು ಯಾವುದು ಮಾಡ್ತಾ ಇಲ್ಲ. ಖಾಸಗೀಕರಣ. ನಾನು ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಗುತ್ತಿಗೆದಾರ ಬಿಟ್ಟು ರೈತ ಸಂಘ ಬಿಡಂಗಿಲ್ಲ. ಇದು ನಿಮಗೆ ನೆನಪಿರಲಿ. ಇವತ್ತು ನೀವು ಬಹಳ ಒಂದು 20-25,000 ಜನ ಇಲ್ಲಿ ಸೇರಿರಬಹುದು ರಮೇಶ್ ಸರ್. ಮುಂದಿನ ಸಾರಿ ನವೆಂಬರ್ದೊಳಗ ಚುಣಪ್ಪ ಪೂಜಾರಿ ರೈತ ಮುಖಂಡರ ನೇತೃತ್ವದೊಳಗ ಬೆಳಗಾವಿ ಜಿಲ್ಲೆ ಗುರ್ಲಾಪುರದೊಳಗ 1 ಕೋಟಿ ಜನ ಸೇರುವುದಲ್ಲ. 1 ಕೋಟಿ ಜನ ಸೇರುವುದಲ್ಲ. ನಾವು ಬೆಂಗಳೂರು ವಿಧಾನಸೌಧಕ್ಕೆ ಬರಂಗಿಲ್ಲ. ನಾವು ಯಾವುದೋ ಮಿನಿಸ್ಟರ್ ಬಾಬಾ ಅಂತ ಅರ್ಜಿ ಕೊಡೋರಲ್ಲ. ನಾವಿದ್ದಲ್ಲಿ ಸರ್ಕಾರ ಬರಬೇಕು. ನಾವು ಕರೆದಲ್ಲಿ ಮುಖ್ಯಮಂತ್ರಿ ಬರಬೇಕು. ನಾವು ಮತ ಹಾಕಿ ಆಳಿಟ್ಟಿರ್ತಕ್ಕಂತ ಚಾಕ್ರಿ ಆಳು ನಾವು ಕರೆದಾಗ ನಮ್ಮ ಹತ್ರ ಬರ್ಬೇಕು. ನೀವು ಗಟ್ಟಿಯಾಗ್ರಿ. ಹೌದಲ್ರಿ? ಕೋವಿಡ್ ಒಳಗೆ ನಿಮಗೊಂದು ನೆನಪಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೋವಿಡ್ ಸಂದರ್ಭದೊಳಗ RCEP ಅಂತ ಹೇಳಿ ಒಂದು ಕಾಯ್ದೆ ತಂದಿದ್ರು. ರೀಜನಲ್ ಕಾನ್ಫರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ. ಆ ಕಾಯ್ದೆ ಏನಾದ್ರೂ ಜಾರಿಗೆ ಬಂದಿದ್ರ ನೀವು ಬೆಳೀತಕ್ಕಂತ ಹಾಲು ಏನೈತಲ್ಲ 17 ರೂಪಾಯಿ ಲೀಟರ್ ಸಿಗುತ್ತಿತ್ತು. ಎಮ್ಮಿ ಕಡದ ಮಾರಬೇಕಾಗಿತ್ತು ನಾವೆಲ್ಲ. ಅವಾಗ ನಮ್ಮೆಲ್ಲ ರೈತ ಮುಖಂಡರ ನೇತೃತ್ವದೊಳಗೆ 31 ಜಿಲ್ಲೆಗಳನ್ನು ಬಂದ್ ಮಾಡಿ ಎಲ್ಲ ಹೈವೇ ಬಂದ್ ಮಾಡಿದಾಗ ನರೇಂದ್ರ ಮೋದಿ ಅವರ ಕಾಯ್ದೆ ವಾಪಸ್ ತಗೊಂಡಾರ. ಇನ್ನು DK ಶಿವಕುಮಾರ್ ಯಾವ ರೈತ ಸಂಘಕ್ಕೆ ಯಾಕ್ರಿ? ಇರೋದು 2 ವರ್ಷ ಅಧಿಕಾರದ 2,86,000 ಹುದ್ದೆ ಖಾಲಿ ಅದಾವ ರಾಜ್ಯದೊಳಗೆ. ರಾಜ್ಯ ಹುದ್ದೆ ಖಾಲಿ. ರೈತರ ಸಾಲ ಮನ್ನಾ ಮಾಡ್ರಿ. ಸಾಧು ಸಂತರ ಇರ್ತಕ್ಕಂಥ ಕನ್ನಡ ನಾಡೈತಿ. ಕರ್ನಾಟಕದ ಸಂಪೂರ್ಣ ಸಾರಾಯಿ ಬಂದ್ ಮಾಡ್ರಿ. ರೈತರಿಗೆ ಏನ್ ಅನುಕೂಲದ ಕೆಲಸ ಮಾಡ್ರಿ. ಮತ್ತ ಮುಖ್ಯಮಂತ್ರಿ ಆಗಿ ಬರ್ಲಿಕ್ಕೆ ಸಾಧ್ಯ ಅದ. ನಾ ಬಾಳ್ ಮಾತಾಡಂಗಿಲ್ಲ. ಕೆಲವು ಮಂದಿ ಹೇಳಕತ್ತಿದ್ರಿ ಇಲ್ಲಿ ನೀನು ಮುಖ್ಯಮಂತ್ರಿ ಗುರೂಜಿ ಅವ್ರಿಗೆ ಬಾಳ ಬೈಬೇಡ ಅಂತ ಹೇಳ್ರಿ ಅಂತ ಹೇಳ್ಯಾರ. ನೋಡಪ್ಪ, ನಾವೇನ್ MLA ನಿಲ್ಲವ್ರಲ್ಲ, MP ನಿಲ್ಲವ್ರಲ್ಲ. ಯಾವ MLA ಮನೆ ಮುಂದೆ ರೊಕ್ಕ ಕೊಡತ್ತೀನಿ ಕೈ ಒಟ್ಟವ್ರಲ್ಲ. ಸುಟ್ಗೇಸ್ ಕಂಪ್ನಿ ಅಲ್ಲೇದ. ಸುಟ್ಗೇಸ್ ಕಂಪ್ನಿ ರೈತ ಹೋರಾಟ ಅಲ್ಲೇದ. ನಂಜುಂಡ ಸ್ವಾಮಿ ಅವರ ತತ್ವ ಚಿಂತನೆಗಳು ಬೆಳೆದಿರ್ತಕ್ಕಂಥ ರೈತ ಸಂಘದ ಯಾರಪ್ಪ ಬಿಡಲಾಗಿಲ್ಲ. ನಾನೇನು ವಿನಂತಿ ಮಾಡ್ಕೊಳ್ತೀನಿ ತಮಗೆಲ್ಲ ಅಂತಂದ್ರ ಖಾಸಗೀಕರಣ ಮಾಡ್ರಿ. ಕಾಯ್ದೆಗಳು ತಗೊಂಡು ಬರ್ರಿ. ನಂದು ಒಂದು ಕಾಯ್ದೆ ಇದೆ ರಮೇಶ್ ಸರ್. ಯಾವ್ದು ಹೇಳ್ರಿ? SLC ಪಾಸ್ ಆಗಿತ್ತಂದ್ರ ಪಂಚಾಯತಿಗೆ ನಿಲ್ಲಬೇಕವ. PUC ಪಾಸ್ ಆಗಿತ್ತಂದ್ರ JDPTPಗೆ ನಿಲ್ಲಬೇಕು. ಡಿಗ್ರಿ ಪಾಸ್ ಆದ್ರೆ MLA ನಿಲ್ಲಬೇಕು. MA PhD ಪಾಸ್ ಆಗಿತ್ತಂದ್ರ MP ಗೆ ನಿಲ್ಬೇಕು. ಇಷ್ಟೇ ಅಂದ್ರೆ ಇವತ್ತ ಕಾಯ್ದೆ ಘೋಷಣೆ ಮಾಡಿದ್ರೆ ನನ್ನ ಪ್ರಕಾರ DK ಶಿವಕುಮಾರ್ ಒಬ್ಬರ ಉಳಿತಾರ ಅಂತ ಅನಿಸ್ತದೆ. ಯಾಕೆ ಸರ್? ಇವರೆಲ್ಲ SLC ಫೇಲ್, PUC ಫೇಲ್ ಅದಾರ. ಅವ IAS ಅಧಿಕಾರಿ ಏನ್ ಹೇಳ್ತಾನಲ್ಲ, ಹಿಂಗೈತ್ರಿ ಹೋಡ್ ಸರ್ ಹಿಂಗ ಹೇಳ್ತಾರ. ನಿಮಗೆ ಗುತ್ತಿಗೆದಾರ ಹಂಗಾನ ಮಾಧ್ಯಮದವ್ರು ಅದಾರ. ಸುಮ್ಮಂಗ ಆಪ್ತ ರಿಕಾರ್ಡ್ ಒಂದು ಮಾತಾಡ್ತೀವಿ. ಏನಾರೇ ಖಾಸಗೀಕರಣ ಹಿಂಗ ಮಾಡಕತ್ತೀರಿ ಅಂದ್ರೆ ನೀವು ಗುತ್ತಿಗೆದಾರ ಸ್ವಲ್ಪ ಹಣವಂತರದಿರಿ. ಒಂದು ತಾಲೂಕಿನ 10 ಜನ ಅದಿರಿಲ್ಲ. ಯಾವ MLA ವಿದ್ಯುತ್ ಖಾಸಗೀಕರಣಕ್ಕೆ ಸಹಕಾರ ಕೊಟ್ಟಲ್ಲ, ಮುಂದಿನ ಸಾರಿ ಅವನ ಕ್ಷೇತ್ರದ ಹಣ ಖರ್ಚು ಮಾಡಿ ಅಂದ್ರೆ ರೊಕ್ಕ ಕೊಡ್ಬೇಡ್ರಿ. ಮತ್ತ ನೀವು ಜೀಪ್ ಮಾಡಕ್ಕದು ತಿರುಗಾಡಕ್ ಅದೊಂದು ಬೇರೆ ಹೇಳ್ತೀನಿ. ಆಮೇಲೆ ಏನ್ ಮಾಡಿದ್ರೆ ಒಂದು 20,000 ಓಟ್ ಕಡಿಮೆ ಹಾಕ್ಸಂದ್ರೆ ಮಾಜಿ MLA ಹಾಕನ ನಿಮ್ಮದ ಅಧಿಕಾರ ಬಂದಂಗ.
ಮತ್ ನೀವು ತಯಾರಾಗ್ಬೇಕ್ರಿ ಇಲ್ಲಂದ್ರೆ ಆಗೋದಿಲ್ಲ ಹಿಂಗೆ. ನಮ್ಮಲ್ಲಿ ನಂಜುಂಡಸ್ವಾಮಿ ಬಾರ್ಕಲ್ ಚಳವಳಿ ಮಾಡಿ ನೀವೆಲ್ಲ ಮ್ಯಾಗಿನ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲ ಈಗ ಅದೇರಿ. ಈಗ ಯಾಕೆ ಹಿಂಗ ಆಗ್ಲಿಕ್ಕತ್ತದ? ಅಜ್ಞಾನಿಗಳನ್ನ ಆರಿಸಿಕೊಟ್ಟಿವ ಅಂತೇಳಿ ಹಿಂಗ್ ಮಾಡಕತ್ತಾರ ಅವ್ರ. 2028 MLA ಚುನಾವಣೆ ಬರ್ತೈತಲ್ಲ, ನಿಮ್ ಭಾಗದಾಗ ಕೇಳಿರ್ಲ ಗೊತ್ತಿಲ್ಲ ನನಗೆ. ಈ ಕೊಲ್ಲಾಪುರ್ ಮೆಟ್ ಅಂತ ಬರ್ತಾವ ನೋಡಿರಿ, ನೀವು ನೋಡಿರ್ಬೇಕು. ಅವಕ್ಕೊಂದು 2,000 ರೂಪಾಯಿ ಬೀಳ್ತಾವ, ತಗೊಳ್ರಿ. ಏನ್ ಮಾಡ್ರಿ ಅಂತಂದ್ರೆ 2028 MLA ಚುನಾವಣೆ ಬರ್ತೈತಲ್ಲ, ಕೋಡ್ ಆಫ್ ಕಂಡಕ್ಟ್ ಘೋಷಣೆ ಆಕೈತಲ್ಲ, ಮನಿ ಹೊರಗೆ ಚಲೋ 2 ಟ್ಯೂಬ್ಲೈಟ್ ಹಾಕಿ ಬಿದರ್ ಕಟ್ಟಿಗೆ ಹಾಕಿ ಸುತ್ತಳಿ ಹಾಕಿ ಕಟ್ಟಿ ಬಿಡ್ರಿ ಅಂತ ಎದಕ್ಕಂತ ಹೇಳ್ತೀನಿ. ಅವ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಚುನಾವಣೆ ಓಟ್ ಕೇಳಕ್ ಬಂದ ಅಂದ್ರ ನನಗ್ ಮತ ಹಾಕ್ರಿ ಅಂದ್ರ ವಿಚಾರ ಮಾಡಿ ಹಾಕ್ತಾನೆ ಅಂತ ಹೇಳ್ರಿ. ಅಕಸ್ಮಾತ್ ರೊಕ್ಕ ಕೊಟ್ಟು ಓಟ್ ಕೇಳಕ್ ಬಂದ್ರೆ ಯಾವ ಇರ್ಲಿ ಮೆಟ್ಟ ತಗೊಂಡ್ ಹೊಡಿರಿ, ಬಂದದ್ ನೋಡ್ತೀನಿ ನಾ. ನೀವಿಷ್ಟು ಬದಲಾವಣೆ ಮಾಡ್ರಿ ಅಂತಂದ್ರ ಈ ಖಾಸಗೀಕರಣ ಆಗಂಗಿಲ್ಲ, ನೀವೆಲ್ಲ ಹೊರಗೆ ಬೀಳಕ್ಕೂ ಸಾಧ್ಯ. ನಮ್ಮನ್ನ ಹೆಂಗ್ ಮಾಡಾಕತ್ತಾರ ಗೊತ್ತದ ಅನ್ಸರಿ. ನಿಮ್ಗೊಂದು ಸಾಂಗ್ ಹೇಳ್ತೀನಿ, ಬಾಳ ಏನ್ ಮಾತಾಡಂಗಿಲ್ಲ, ಎಲ್ಲರೂ ಮಾತಾಡ್ಯಾರ. ಒಂದ್ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಮೊನ್ನೆ ನಮ್ಮ ಚೂಣಪ್ಪ ಪೂಜಾರಿ ನಾವು ದಾವಣಗೆರೆ ಒಳಗೆ ಬಂದ ಏನಂತಾರೆ ಇದಕ್ಕೆ ಜಾದು ನಡೆದಕ್ಕೆ ಬುದ್ಧಿ ಹೋಗಿದ್ದೀವಿ. ಒಂದು 10,000 ಮಂದಿ ಸೇರಿತ್ತು. ಅವ ಏನ್ ಮಾಡಿದ, ಮೊದಲು ಕಟ್ಟಿಗೆ ತಿಂದ, ಕಲ್ಲು ತಿಂದ, ಒಂದು ಬಸ್ ಬರಾಕತ್ತಿತ್ತು, ಬಸ್ ನುಂಗಿದವ. ಅವಾಗ ಯಾಕ್ರಿ ಯಾರು ನಗವಾರಲ್ರಿ, ಚಪ್ಪಾಳಿ ಹೊಡಿವಾರ್ರಿ ಅಂತಂದಾಗ ಚೂಣಪ್ಪನ ಅಂದ, ಯಾಕ್ರಿ ಅಂತ ಹೆಸರು ಚಪ್ಪಾಳಿ ಹೊಡಿರ್ತ ಅವ ಕೇಳ್ದ. ಅವಾಗ ನೀ ಏನ್ ಮಾಡಿ ಅಂತ ಚಪ್ಪಾಳಿ ಹೊಡಿನು ಅಂತಂದಾಗ ಅವ ಹೇಳ್ದ, ಅಲ್ರಿ ಕಲ್ಲು ತಿಂದೆ, ಕಟ್ಟಿಗೆ ತಿಂದೆ, ಬಸ್ ತಿಂದೆ, ಎಲ್ಲಾ ತಿಂದೀನಿ, ಮತ್ ಚಪ್ಪಾಳಿ ಯಾಕೆ ಹೊಡಿವಾರ್ರಿ ಅಂತಂದಾಗ ಚೂಣಪ್ಪನ ಪೂಜಾರಿ ಅಂದ, ನಿಂದೇನ್ ದೊಡ್ಡ ಸಾತ್ನೇನೋ, ನೀ ಕಲ್ಲ ಮಣ್ಣ ತಿಂದಿರ್ಬೇಕು. ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಬಸ್ಸಿಗೆ ಬಸ್ಸ ತಿಂದಾರ, ಸಾಲಿ ಹುಡುಗರು ಸಮವಸ್ತ್ರ ಬಿಟ್ಟಿಲ್ಲ, ದೇವಸ್ಥಾನಕ್ಕೆ ದೇವಸ್ಥಾನ ತಿಂದಾರ, ಮತ್ ಮನೆ ಯಾರೋ ಹೇಳಕತ್ತಿರ ತತ್ತಿ ತಿಂದಾರ ಅಂತೇಳಿ. ಹೌದಲ್ರಿ? ಹಿಂಗಾಗ್ಲಿಕ್ಕತ್ತದ. ಅದಕ್ಕಾಗಿ ನಾ ಹೇಳುವುದೇನಂತಂದ್ರ, ರಮೇಶ್ ಸರ್, ಈ ಮಾತುಗಳಿಗೆ ಒಂದ್ ಅರ್ಥ ಐತ್ರೆ. ಯಾವಾಗ ಕರೆಂಟ್ ಕಂಡಿಡದಲ್ಲ, ಈ ರಾಜಕಾರಣಿಗಳು ಬದಲಾಗ್ಯಾರ, ಶ್ರೀಮಂತರು ಬದಲಾಗ್ಯಾರ, ಬಹಳ ದೊಡ್ಡವರು ಬದಲಾಗ್ಯಾರ, ಆದ್ರ ಒಂದ್ ಮಾತ್ರ ಬದಲಾಗಿಲ್ಲ. ಏನ್ ಹೇಳ್ರಿ? ಯಾವಾಗ ಕರೆಂಟ್ ಕಂಡಿಡದಲ್ಲ, ಅವತ್ತಿನಿಂದ ಇವತ್ತಿನ ತನಕ ಮುಟ್ರೆ ಕರೆಂಟ್ ಹಂಗ ಹೊಡಿತಿಲ್ಲ. ಹಾ, ನೀವು ಒಂದಿಷ್ಟು ಹೇಳಿ ಸ್ವಲ್ಪ ಗಟ್ಟಿ ಆಗ್ಬೇಕು, ನೇರವಾಗಿ ಮಾತಾಡ್ಬೇಕು, ಯಾರ್ದು ಬಿಡಿಲ್ರಿ ಇದು. ನಾವು ದುಡ್ಡು ಅನ್ನ ಹಾಕಿರ್ತಕ್ಕಂಥವ್ರಿ. ರೈತನ ತಾಕತ್ ಹೆಂಗದ ಅಂದ್ರ, ರೈತ ಸಂಘ ಚೂಣಪ್ಪ ಪೂಜಾರಿ ಎಲ್ಲಾ ಮುಖಂಡ ನೇತೃತ್ವದೊಳಗ ಗುರ್ಲಾಪುರದ 10 ಲಕ್ಷ ಮಂದಿ ಸೇರಿದ್ರ. ಕೆಲವು ದುಷ್ಟ ರಾಜಕಾರಣಿಗಳು ಆ ಹೋರಾಟ ಹೊಡಿಬೇಕಂತೇಳಿ ತಲೆ ತೆಳಗು ಮಾಡಿದ್ರು. ಆದ್ರ ಧರ್ಮ, ಪಕ್ಷ, ಜಾತಿ ಎಲ್ಲಾ ದೂರ ಸರಿಸಿ ಒಮ್ಮೆ ರೈತ ಒಂದಾದ ಅಂತಂದ್ರ ನಾವು ಬೆಂಗಳೂರಿಗೆ ಬರ್ಲಿಲ್ಲ, ಬೆಂಗಳೂರು ಗುರ್ಲಾಪುರ ಕ್ರಾಸಿಗೆ ಬಂದಿದ್ದು ರೈತ ಸಂಘ ತಾಕತ್ತಿದ. ಸರ್, ರಮೇಶ್ ಸರ್, ನಿಮಗೊಂದು ಮಾತು ಕೊಡ್ತೀವಿ ರೈತ ಸಂಘದಿಂದ. ಇವತ್ತೇನಾಗ್ತದಾಗಲಿ ಇದನ್ನೇನ್ ಜಲ್ದಿ ಮಾಡಂಗಿಲ್ಲ, ಯಾಕಂದ್ರೆ ಅವರ ಸರ್ಕಾರ ಇನ್ನ ಹಿಂಗ ಐತಿ, ಇನ್ನ ಗ್ಯಾರಂಟಿ ಇಲ್ಲ, ನಡೆದೈತಿನ. ಗುರ್ಲಾಪುರದ ಮುಂದಿನ ಸಾರಿ 1 ಕೋಟಿ ಜನಸಂಖ್ಯೆ ಕೂಡಿದಾಗ ನೀವೆಲ್ಲರಲ್ಲಿ ಬರ್ಬೇಕು. ಏನು ಬೇಡಿಕೆ ಅಂದ್ರ 5,500 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಆಗಬೇಕು. ಕೆವಿ ಖಾಸಗೀಕರಣ ತಲೆಯಾಗಲ್ಲ ಮಲ್ಕೊಂಡ ಸಹಿತ ನೆನಪು ಮಾಡಬಾರ್ದು, ಹಂಗ ಹಿಂದೆ ಹೋಗ್ಬೇಕಲ್ಲ. ನಾಳೆ ಸರ್ವೆ ಒಂದು ಹೋರಾಟದ ಪಾಪ ಅವ್ರದ್ದು 20 ವರ್ಷ ದುಡ್ದಾರು, ಅವ್ರಿಗೆ ಪಗಾರ ಎಲ್ಲ ಏಜೆನ್ಸಿ ಮೂಲಕ ಬೇರೆದವ್ರನ್ನ ತಗೊಂಡು ಸರ್ವೆ ಮಾಡಿಸ್ತಾರ. ಬರೇ 3 ವರ್ಷ ಮುಖ್ಯಮಂತ್ರಿ ಇರಲಾರ್ದಾಗ DK ಶಿವಕುಮಾರ್ 1000 ಸರಿ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, ಮತ್ 20 ವರ್ಷ ದುಡ್ದವ್ರದು. ಮತ್ತೊಬ್ಬರ ಜೀವನ ಮ್ಯಾಗ, ಬದುಕಿನ ಮ್ಯಾಗ ಗೋರಿ ಕಟ್ಟಿ ರಾಜಕಾರಣ ಮಾಡಬೇಡ್ರಿ. ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ, ಯಾವುದೂ ಶಾಶ್ವತ ಅಲ್ಲ. ಸನ್ಮಾನ್ಯ DK ಶಿವಕುಮಾರ್ ವಿನಂತಿ ಮಾಡ್ಕೊಳ್ತೀನಿ, ಇರೋದು 2 ವರ್ಷ ಅಧಿಕಾರ ಐತೆ, ರೈತರ ಸಲುವಾಗಿ, ಜನಸಾಮಾನ್ಯರ ಸಲುವಾಗಿ ಕೆಲಸ ಮಾಡ್ರಿ. ನಿಮ್ಮ ಅಧಿಕಾರಿನ 10 ಸಾರಿ ಬರ್ಲಿ. ಆದ್ರ ವಿದ್ಯುತ್ ಖಾಸಗೀಕರಣ ಮಾಡಿದ್ರಿ ಅಂತಂದ್ರ ಇನ್ನು ಕೆಲವೇ ದಿನಗಳು ಏನಾದ್ರೂ ಮಾಡ್ತೀವಿ ಅಂತ ಹೇಳಿ ನೀವು ಮಾತಾಡ್ರಿ ಅಂದ್ರ ರಾಜ್ಯದ ಎಲ್ಲಾ ಹೈವೇಗಳನ್ನು ಬಂದ್ ಮಾಡಬೇಕಾಗ್ತದೆ. ಎಚ್ಚರಿಕೆ ಕೊಡ್ತೀನಿ. ತುಂಬಾ ಧನ್ಯವಾದಗಳು. ನಾನು ಹಿಂದೆ ಹೇಳಿದೆ, ಪವರ್ ಕೊಡೋರಿಗೆ ಪವರ್ ಕೊಡುವಂತ ಪವರ್ ಟ್ರಾನ್ಸ್ಫಾರ್ಮರ್ ಅವರು ಅಂತ. ಥ್ಯಾಂಕ್ ಯು.
ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಸರ್. ನಿಮ್ಮ ಅತ್ಯಂತ ಸ್ಫೂರ್ತಿದಾಯಕ ಈ ಮಾತುಗಳು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿಗೆ ಹೋರಾಟ ಮಾಡಲಿಕ್ಕೆ ಒಂದು ಶಕ್ತಿ ತುಂಬಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ